ಇವಾಗ ಬೆಂಗಳೂರಲ್ಲಿ ಒಂದು ಮಿನಿ ಅಪಾರ್ಟ್ಮೆಂಟ್ ನ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಬಜೆಟ್ ಫ್ರೆಂಡ್ಲಿ ಆಗಿ. ಸೊ ಇನ್ ಕೇಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಏನಾದ್ರೂ ನೀವು ಶಾಪ್ ಬೇಕಾಯ್ತು ಅಂತಂದ್ರೆ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಪಾರ್ಕಿಂಗ್ ಅಂತ ನೋಡೋದಾದ್ರೆ ನೀವು 2 ಇನೋವಾನ ನಿಲ್ಲಿಸಬಹುದು ಅಂಡ್ ಬೈಕ್ ಅಂತ ನೋಡೋದಾದ್ರೆ ಒಂದು 6 ಬೈಕ್ ಕೂಡ ನಿಲ್ಲಿಸಬಹುದು ಅಂತ ಹೇಳ್ಬೋದು. ಇಲ್ಲಿ ಲಿಫ್ಟ್ ಪ್ರೊವೈಡ್ ಮಾಡಿದೀವಿ, ಅದಕ್ಕೋಸ್ಕರ ಏನು ಡಿಸ್ಟರ್ಬ್ ಆಗಬಾರ್ದು, ವೆಟ್ ಆಗಬಾರ್ದು ಅನ್ನೋಕ್ಕೋಸ್ಕರ. ಅಂದ್ರೆ ವಾಟರ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಇಂಡಿವಿಜುವಲ್ ಬೋರೋಲು ಕೂಡ ಇದೆ. ಇವಾಗ 2 BHK ನೋಡೋದಾದ್ರೆ ಮ್ಯಾಮ್ ಇದ್ರಲ್ಲೂ ಕೂಡ ಯೂಸ್ ಮಾಡಿರೋದು ಟೀ ಕುಡ್ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಲ್ಲೊಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀವಿ, ಇಲ್ಲಿ ಯೂಸ್ ಮಾಡಿ ಟೈಲ್ಸ್ ಅಲ್ಲ ಅಪ್ ಟು ಸೀಲಿಂಗ್ ತನಕನೂ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಟೈಲ್ಸ್ ಬಂದು. ಇದೊಂದು ರೂಮ್, ಇದೊಂದು ರೂಮ್ ಕೊಟ್ಟಿದ್ದೀವಿ ಸರ್. ಇದು ಕೂಡ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಅಂಡ್ 2 BHK ಅಂಡ್ 1 BHK ಡೈಮೆನ್ಷನ್ ಬಂದ್ಬಿಟ್ಟು ಕಸ್ಟಮೈಸ್ ಡಿಸೈನ್ ಕೂಡ ಓನರು ಕೇಳಿಸ್ಕೊಂಡು ಮಾಡಿಸ್ಕೊಂಡಿದ್ರು ಮಾರ್ಕೆಟ್ ಕೂಡ. ಸೊ ನೋಡಿದ್ರೆ ಆಲು ಸ್ಪೇಸಸ್ ಆಗಿದೆ. ಅದಾದಮೇಲೆ ನಿಮಗೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ಯೂನಿಕ್ ಆಗಿರುವಂಥದ್ದು, ಡೀಸೆಂಟ್ ಕಲರ್ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಆರಾಮಾಗಿ ಕುತ್ಕೊಂಡು ಒಳ್ಳೆ ವ್ಯೂ ಮಾಡಿಕೊಂಡು ಟಿವಿ ಕುಡಿತೀರಾ ಅಂತಂದರೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಅದರಲ್ಲೂ ಕೂಡ ನಿಮಗೆ ಇದರಲ್ಲಿ ಸ್ಲೈಡಿಂಗ್ ಇಲ್ಲ, ಬಟ್ ಕಬೋರ್ಡ್ಸ್ ಎಲ್ಲ ಬಂದು ಯೂನಿಕ್ ಡಿಸೈನ್ ಇರುವಂಥದ್ದು. ಅಗ್ನಿ ಮೂಲೆಯಲ್ಲೇ ಕಿಚನ್ ಕೊಟ್ಟಿರೋದು, ಯಾಕಂದ್ರೆ ಓನರ್ ಬಂದ್ಬಿಟ್ಟು ಕುಬೇರ ಮೂಲೆಯಲ್ಲಿ ಮಲ್ಕೊಬೇಕಂತ, ಅದಕ್ಕೋಸ್ಕರ ಮಾಸ್ಟರ್ ಬೆಡ್ರೂಮ್ ನಾವು ಕುಬೇರ ಮೂಲೆಯಲ್ಲೇ ಪ್ರೊವೈಡ್ ಮಾಡಿಕೊಟ್ಟಿದ್ದು. ಆಸ್ ಪರ್ ವಾಸ್ತು ಪ್ರಕಾರ ನಾವು ಈ ಬಿಲ್ಡಿಂಗ್ ಕಂಪ್ಲೀಟ್. ಸೊ ಆಯ್ತು, ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ನಿಮಗೆ ಎಲ್ಲಿ ಬೈದಿವಿ ಅಂತ. ಸೊ ಲಾಸ್ಟ್ ಟೈಮು ಕೂಡ ರೈಸನ್ ಬಿಲ್ಡರ್ಸ್ಗಳದ್ದು ವಿಡಿಯೋ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇವಾಗ ಬೆಂಗಳೂರಲ್ಲಿ ಒಂದು ಮಿನಿ ಅಪಾರ್ಟ್ಮೆಂಟ್ನ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಬಜೆಟ್ ಫ್ರೆಂಡ್ಲಿ ಆಗಿ. ನಮ್ಮ ಜೊತೆ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಸುಷ್ಮಾ ಮ್ಯಾಮ್ ಇದ್ದಾರೆ. ಹಾಯ್ ಮ್ಯಾಮ್. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದ್ರೆ ಫಸ್ಟ್ ನೋಡೋದಾದ್ರೆ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ಬನ್ನಿ. ಸೊ ಗೇಟ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಆ್ಯಕ್ಚುಲಿ ಇದು ಡೈಮೆನ್ಷನ್ ಬಂದ್ಬಿಟ್ಟು 30x40 ಮಾಡ್ಕೊಂಡಿರೋದು ಸರ್. ನಾವು ಇಲ್ಲಿ ನೋಡ್ಕೊಬೋದು 10x10 ಒಂದು ಶಾಪ್ ಕೂಡ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಇನ್ ಕೇಸಲ್ಲಿ ಫ್ಯೂಚರಲ್ಲಿ ಏನಾದ್ರೂ ನೀವು ಶಾಪ್ ಬೇಕಾಯಿತು ಅಂತಂದ್ರೆ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಗೇಟ್ ಪರ್ಪಸ್ ಅಂತ ಬರೋದಾದ್ರೆ ಮ್ಯಾಮ್ ಇದಕ್ಕೆ ವಾಟರ್ ಆಗಿರ್ಬೋದು ಅಥವಾ ಏನಾದರೂ. ಆ್ಯಕ್ಚುಲಿ ಇದು ವಾಟರ್ ಪ್ರೂಫೇ ಮಾಡ್ಕೊಂಡಿದ್ದು, HPL ಶೀಟ್ ಅಂತ. ಇದು ಬಂದ್ಬಿಟ್ಟು SS ಯೂಸ್ ಮಾಡ್ಕೊಂಡಿದ್ದು ಗೇಟಿಗೆ ನಾವು. ಇದು ಹೈಟ್ ಬಂದ್ಬಿಟ್ಟು 8 ಫೀಟ್ ಕೊಟ್ಟಿದ್ವಿ, ಬಿಲೋ ಬೀಮ್ ಬಾಟಮ್ ತನಕ ಪ್ರೊವೈಡ್ ಮಾಡ್ಕೊಂಡಿದ್ವಿ ಬಿಕಾಸ್ ಆಫ್ ಸೇಫ್ಟಿ ಪರ್ಪಸ್ಗೋಸ್ಕರ. ಇಲಾಗ್ರೇಷನ್ ನೋಡ್ತಾ ಇರ್ಬೋದು ಅಂಡ್ ಲೈಟಿಂಗ್ ಪರ್ಪಸ್ಗಳು ಕೂಡ ನಿಮಗೆ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಬಾಲ್ಕನಿ ಎಲ್ಲ ಫ್ಲೋರ್ ವೈಸು. ಓಕೆ. ಸೊ ಬಾಲ್ಕನಿ ಪೂರ್ತಿ ನಿಮಗೆ ನೋಡ್ತಾ ಇರ್ಬೋದು, ಫ್ಲೋರ್ ವೈಸ್ ಕೊಟ್ಟಿರುವಂಥದ್ದು ನಿಮಗೆ. ಅಂಡ್ ನಿಮಗೆ ಪಾರ್ಕಿಂಗ್ ಅಂತ ನೋಡೋದಾದ್ರೆ ಬನ್ನಿ ತೋರಿಸ್ತೀನಿ ಹಾಗೆ. ಸೊ ಪಾರ್ಕಿಂಗ್ ಅಂತ ನೋಡೋದಾದ್ರೆ ನೀವು 2 ಇನೋವಾನ ನಿಲ್ಲಿಸಬಹುದು ಅಂಡ್ ಬೈಕ್ ಅಂತ ನೋಡೋದಾದ್ರೆ ಒಂದು 6 ಬೈಕ್ ಕೂಡ ನಿಲ್ಲಿಸಬಹುದು ಅಂತ ಹೇಳ್ಬೋದು. ಮ್ಯಾಮ್ ಇದು ಎಷ್ಟು ಎಷ್ಟಿದೆ? ಆ್ಯಕ್ಚುಲಿ ಇದು ಪಾರ್ಕಿಂಗ್ ಬಂದಿದ್ದು 23x20 ಮಾಡ್ಕೊಂಡಿದ್ವಿ ಸರ್. ಇಲ್ಲೊಂದು ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ ನಾವು, ಯಾಕಂದ್ರೆ ಇದು ಶಾಪ್ಗೂ ಆಗುತ್ತೆ, ಇಲ್ಲೊಬ್ಬ ಸೆಕ್ಯೂರಿಟಿ ಏನಾದ್ರು ಫ್ಯೂಚರಲ್ಲಿ ಇಟ್ಕೊಂತಾರೆ ಅಂದ್ರೆ ಅವರಿಗೋಸ್ಕರ ಒಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಓಕೆ. ಸೊ ಇಲ್ಲೊಂದು ರೂಮ್ ಇದೆ ಅಲ್ಲ? ಹೌದು ಸರ್. ಸೊ ಇದೊಂದು ರೂಮ್ ನೋಡೋಣ. ಸೊ ಡೋರ್ ನೋಡ್ತಾ ಇರ್ಬೋದು, ಟೀ ಕೂಡ ಯೂಸ್ ಮಾಡಿರುವಂಥ ಒಳ್ಳೆ ಡೋರ್ ಇದೆ. ಅಂಡ್ ಇಲ್ಲಿ ರೈಸನ್ ಬಿಲ್ಡರ್ಸ್ ಅವರು ಆಲ್ಮೋಸ್ಟ್ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಅಷ್ಟು ಕೂಡ ಪ್ರೀಮಿಯಂ ಆಗಿರುತ್ತೆ. ಸೊ ಬನ್ನಿ ಹಾಗೆ, ಒಳ್ಳೆ ವಿಶಾಲವಾಗಿದೆ. ಅಂಡ್ ಕಿಚನ್ ನೋಡ್ತಾ ಇರ್ಬೋದು. ಅಂಡ್ ಕಿಚನ್ ವೆಟ್ರಿಫೈ ಟೈಲ್ಸ್ ಪ್ರೊವೈಡ್ ಮಾಡ್ಕೊಂಡಿರೋದು ಸರ್ ನಾವು ಬಂದ್ಬಿಟ್ಟು. ಆಮೇಲೆ ಇಲ್ಲಿ ಆಕ್ಚುಲಿ ರೆಂಟಲ್ ಹೌಸ್ ಅಲ್ಲಿ ಯಾರು ಟಿವಿ ಯೂನಿಟ್ ಪ್ರೊವೈಡ್ ಮಾಡಲ್ಲ, ನಾವು ಪ್ರೊವೈಡ್ ಮಾಡ್ಕೊಟ್ಟಿದ್ವಿ. ರೆಂಟಲ್ ಹೌಸ್ 1RK ಇದ್ರೂ ಕೂಡ ನಾವು ಟಿವಿ ಯೂನಿಟ್ ಪ್ರೊವೈಡ್ ಮಾಡ್ಕೊಂಡು. ಇದು ಬಂದ್ಬಿಟ್ಟು ವುಡ್ ಫಿನಿಶ್ ಮಾಡ್ಕೊಂಡಿರೋದು, ಲ್ಯಾಮಿನೇಟ್. ಇದು ಕೆಳಗಡೆ ಸ್ಟೋರೇಜು ಇಟ್ಕೊಂಡಿದ್ವಿ. ಆಕ್ಚುಲಿ ಇವರೆಲ್ಲ ಆಲ್ರೆಡಿ ದೇವ್ರದ್ದು ಇಟ್ಕೊಂಡಿದ್ದಾರೆ, ಅಲ್ಲಿಗೋಸ್ಕರ ನಾವು ಏನಾದ್ರು ಪೂಜಾ ಐಟಮ್ಸ್ಗೋಸ್ಕರ ಪ್ರೊವೈಡ್ ಮಾಡ್ಕೊಂಡಿದ್ವಿ ಸ್ಟೋರೇಜ್. ಸೊ ಹಾಗೆ ಒಳಗೆ ಬನ್ನಿ. ಅಂಡ್ ಮ್ಯಾಮ್ ಇನ್ನೊಂದು ಹಾಲ್ಗಿಂತ ಕಿಚನ್ ದೊಡ್ಡದಾಗಿದೆ ಸರ್. ಸೊ ಇಲ್ಲೂ ಕೂಡ ನಿಮಗೆ ಕಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ ಇದೆ ಸರ್. ಇದು ಯಾವುದು ಕೂಡ ರಫ್ ಆಗಿ ರಫ್ ಆಗಿ ಯೂಸ್ ಮಾಡಿದ್ರು ಕೂಡ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವೆಂಟಿಲೇಷನ್ ಪರ್ಪಸ್ ಅಂಡ್ ವಿತ್ ಲೈಟಿಂಗ್ ಪರ್ಪಸ್ಗೋಸ್ಕರ ವಿಂಡೋ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಮನೇಲಿ ಏನಾದ್ರು ಐಟಮ್ಸ್ಗಳನ್ನ ಥಿಂಗ್ಸ್ ಇಡ್ತೀರಾ ಅಂತಂದ್ರೆ ನೋಡಿ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. ಓಪನ್ ಆಲ್ರೆಡಿ ಇದು ಆಕ್ಯುಪೈ ಇದ್ದಾರೆ ಸರ್ ರೆಂಟಲ್ ಬಿಲ್ಡಿಂಗ್ ಅಲ್ಲಿ. ಇದು ಓಪನ್ ಲಾಫ್ಟ್ ಕೊಟ್ಟಿದ್ವಿ, ಕ್ಲೋಸ್ ಲಾಫ್ಟ್ ಎರಡೂ ಪ್ರೊವೈಡ್ ಮಾಡ್ಕೊಟ್ಟಿದ್ವಿ ನಾವು. ಇದು ಬಂದ್ಬಿಟ್ಟು ಕ್ವಾಡ್ಸ್ ಅಲ್ಲಿ ಸಿಂಕ್ ಪ್ರೊವೈಡ್ ಮಾಡಿದ್ದು. ಸೊ ಸಿಂಕ್ ನೋಡ್ತಾ ಇರ್ಬೋದು, ಬೇರೆ ಕಡೆ ಕಂಪೇರ್ ಮಾಡಿ ನೀವು ಮನೇಲಿ ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆ ಪ್ರೀಮಿಯಂ ಕೂಡ ಇದೆ ನೋಡಿ ಮ್ಯಾಮ್. ವಾಶ್ರೂಮ್ ಮಾತ್ರ ಆಪೋಸಿಟ್ ಕಬೋರ್ಡ್ ಬೇರೆ ಕೊಟ್ಬಿಟ್ಟಿದ್ದೀರಾ. ಹೌದು ಸರ್, ಹೌದು. ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಬಿಟ್ಟರೆ ಖಾಲಿ ಇರುತ್ತೆ, ಏನು ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಸ್ಪೇಸ್ ಯೂಸ್ ಮಾಡೋಕ್ಕೆ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದೆ. ಇಲ್ಲಿ ಯೂಸ್ ಮಾಡಿ ಟೈಲ್ಸ್ ಅಲ್ಲ? ಹಾಂ, ಅಪ್ ಟು ಸೀಲಿಂಗ್ ತನಕನೂ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಟೈಲ್ಸ್ ಬಂದ್ಬಿಟ್ಟು.
ಸೆರಾ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡಿರೋದು ನಾವಿಲ್ಲಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇರ್ಬೋದು ಒಂದು ಅರ್ಧ ಅಡಿ ಒಂದು ಹೈಟ್ ಕೂಡ ಇದೆ. ಯಾವ ಪರ್ಪಸ್ ಇಷ್ಟೊಂದು ಇದೆ? ಏನಕ್ಕೆ ಅಂದ್ರೆ ಸರ್ ಪಾರ್ಕಿಂಗ್ ಇದ್ರಲ್ಲಿ ಕಾರ್ ವಾಶ್ ಎಲ್ಲ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ನೀರು ಎಂಟರ್ ಆಗಬಾರ್ದು ಅನ್ನೋಕ್ಕೋಸ್ಕರ. ಯಾಕಂದ್ರೆ ನಾವು ಇಲ್ಲಿ ಲಿಫ್ಟ್ ಪ್ರೊವೈಡ್ ಮಾಡಿದ್ದೀವಿ, ಅದಕ್ಕೋಸ್ಕರ ಏನು ಡಿಸ್ಟರ್ಬ್ ಆಗಬಾರ್ದು, ವೆಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು 1.5 feet ಹೈಟ್ ಮಾಡ್ಕೊಂಡಿದ್ದೀವಿ. ಈ ಲಿಫ್ಟ್ ಬಂದ್ಬಿಟ್ಟು 4% ಕೆಪಾಸಿಟಿ ಹಿಡಿಯುತ್ತೆ. ಸೊ SS ರೈಲಿಂಗ್ ನ ಯೂಸ್ ಮಾಡಿರುವಂತದ್ದು ಅಂಡ್ ಒಳ್ಳೆ ನಿಮಗೆ ಇದು ಬಂದ್ಬಿಟ್ಟು ಗ್ರಾನೈಟ್ ಸರ್ ಯೂಸ್ ಮಾಡಿರೋದು ನಾವು. ಓಕೆ, ಗ್ರಾನೈಟ್ ಯೂಸ್ ಮಾಡಿದ್ದು ಅಂದ್ರೆ ಸ್ಪೇಸ್ ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಗ್ಯಾಸ್. ಓಕೆ, ಅಂದ್ರೆ ಈ ಪೂರ್ತಿ ಬಿಲ್ಡಿಂಗ್ ಗೆ ಗ್ಯಾಸ್ ಸಪ್ಲೈ ಮಾಡೋಕೆ ನೀವು ಇದ್ರಲ್ಲಿ ಕೊಡಿದ್ದೀರಾ? ಈ ರೀತಿ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ ಸರ್ ಅವರಿಗೆ. ಅಂದ್ರೆ ಟೋಟಲ್ ಅಷ್ಟು ಬಿಲ್ಡಿಂಗ್ ಗೆ ಇಲ್ಲಿಂದ ಗ್ಯಾಸ್ ಸಪ್ಲೈ ಆಗುತ್ತಲ್ಲ? ಇದು ಬೋರ್ವೆಲ್ ಸರ್, ಬೋರ್ವೆಲ್. ಅಂದ್ರೆ ಪೂರ್ತಿ ಬಿಲ್ಡಿಂಗ್ ಗೆ ಬೋರ್ವೆಲ್ ಹೌದು ಸರ್, ಇದು ಆಕ್ಚುಲಿ ಕಾನ್ಸೆಪ್ಟ್ ಮಿನಿ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ವಾ, ಹಾಗಾಗಿ ವಾಟರ್ ಎಲ್ಲ ಅಂದ್ರೆ ವಾಟರ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಸೊ ಇಂಡಿವಿಜುವಲ್ ಬೋರ್ವೆಲ್ ಕೂಡ ಇದೆ. ಸೊ ಈಗ ವಾಟರ್ ಕೆಪಾಸಿಟಿ ಅಂತ ನೋಡೋದಾದ್ರೆ ಎಷ್ಟು ಲೀಟರ್ ವಾಟರ್ ಕೆಪಾಸಿಟಿ ಇದೆ ಮ್ಯಾಮ್? ಇದು 12,000 ಲೀಟರ್ ವಾಟರ್ ಕೆಪಾಸಿಟಿ ಇದೆ ಸರ್. 12,000 ಲೀಟರ್ ವಾಟರ್ ಕೆಪಾಸಿಟಿ. ಓಕೆ, ಇದಿಷ್ಟು ಗ್ರೌಂಡ್ ಫ್ಲೋರ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಇಕೋ ಪ್ಲಾನೆಟ್ ಲಿಫ್ಟ್ನ ಯೂಸ್ ಮಾಡಿರುವಂಥದ್ದು. ಮ್ಯಾಮ್ ಇದು ವೆಯ್ಟ್ ಕೆಪಾಸಿಟಿ ಎಷ್ಟಿದೆ? 4% ಇದೆ ಸರ್ ಕೆಪಾಸಿಟಿ ಬಂದ್ಬಿಟ್ಟು. ರೂಪ್ ನೋಡ್ತಾ ಇರ್ಬೋದು, ವೆರೈಟಿ ಲೈಟಿಂಗ್ ಕೂಡ ಇರುವಂಥದ್ದು. ಸೊ ಫಸ್ಟ್ ಫ್ಲೋರ್ ನೋಡೋದಾದ್ರೆ ಆ್ಯಂಡ್ 2 BHK ಇರುವಂಥದ್ದು, 1 BHK ಇರುವಂಥದ್ದು ಇದೆ. ಬನ್ನಿ 1 BHK ತೋರಿಸ್ತೀನಿ. ಇದು ಕೂಡ ಟೀಕ್ವುಡಲ್ಲಿ ಯೂಸ್ ಮಾಡಿರುವಂಥದ್ದು ಆ್ಯಂಡ್ ಯೂನಿಕ್ ಡಿಸೈನಲ್ಲಿದೆ ಆ್ಯಂಡ್ ಪ್ರೀಮಿಯಮ್ ಆಗಿ. ಸೊ ಇದಾದ್ಮೇಲೆ ನಿಮ್ಗೆ ನೋಡೋದಾದ್ರೆ ಫಸ್ಟ್ ನೋಡೋದಾದ್ರೆ ಆಲ್ರೆಡಿ ರೆಂಟ್ಗೆ ಇದ್ದಾರೆ ಪ್ರೆಸೆಂಟು. ಸೊ ಹಾಗಾಗಿ 1 BHK ಅಲ್ವಾ, ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? ಸರ್ ಇದು ಮಾಡ್ಯುಲರ್ ಕಿಚನ್ ಅಲ್ಲೇ ಕಾನ್ಸೆಪ್ಟ್ ತಗೊಂಡಿರೋದು ನಾವು. ಮೇಲ್ಗಡೆನೂ ಸ್ಟೋರೇಜ್ ಪರ್ಪಸ್ ಕುಕಿಂಗ್ ಎಸೆನ್ಷಿಯಲ್ ಏನಾದ್ರು ಇಡಕ್ ಮಾಡ್ಕೊಂಡಿದ್ವಿ, ಕೆಳಗಡೆನೂ ಕೊಟ್ಟಿದ್ದೀವಿ ಸರ್ ನಾವು. ಇದು ಕೂಡ ಸಾಫ್ಟ್ ಕ್ಲೋಸರೇ ಮಾಡ್ಕೊಂಡಿರೋದು. ಇದು ಕೂಡ ಕ್ವಾಡ್ಸ್ ಸಿಂಕೆ ಪ್ರೊವೈಡ್ ಮಾಡಿಕೊಟ್ಟಿದ್ವಿ ಸರ್, ರೆಂಟಲ್ ಹೌಸ್ ಆದರೂ ಕೂಡ. ಓಕೆ, ಸೊ ಇದು ಕಿಚನ್ ಆಗಿರುತ್ತೆ ಆ್ಯಂಡ್ ಇತ್ತು ಪಕ್ಕದಲ್ಲಿ ನಿಮಗೆ ಟಿವಿ ಕ್ಯಾಬಿನೆಟ್. ಇಲ್ಲಿ ಬಂದ್ಬಿಟ್ಟು ಇದು ಟಿವಿ ಕ್ಯಾಬಿನೆಟ್ ಸರ್. ಇಲ್ಲಿ ಲಿವಿಂಗ್ ಸ್ಪೇಸಲ್ಲಿ ಕೂತರಿಗೆ ಡಿಸ್ಟರ್ಬ್ ಆಗಬಾರ್ದು ಕಿಚನ್ ಅನ್ನೋಕ್ಕೋಸ್ಕರ ಇಲ್ಲೊಂದು ವಾಲ್ ಪಾರ್ಟಿಷನ್ ಥರ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಅದ್ರ ಕಿಚನ್ ಸಪ್ರೇಟ್ ಇರಲಿ ಅಂತ. ಓಕೆ, ಇಲ್ಲಿ ನೋಡೋದಾದ್ರೆ ನಿಮಗೆ ಟಿವಿ ಯೂನಿಟ್ ಇರುವಂಥದ್ದು ಆ್ಯಂಡ್ ನೀವು ಏನಾದರೂ ಈ ಥರ ಕೂಡ ಆಲ್ರೆಡಿ ಇಟ್ಟಿದ್ದಾರೆ ನೋಡಿ, ಮಿನಿ ಸೋಫಾ ಥರ ಈ ಥರ ಇಟ್ಕೋಬೋದು ನೀವು. ಆ್ಯಂಡ್ ಬಾಲ್ಕನಿ ಮ್ಯಾಮ್ ಇದು? ಹೌದು ಸರ್, ಅದು ಬಾಲ್ಕನಿ. ಓಕೆ, ಬಾಲ್ಕನಿ ವಿತ್ ಲೈಟಿಂಗ್ ಪರ್ಪಸ್ಗೋಸ್ಕರ ಬಾಲ್ಕನಿ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಸೊ ಬಾಲ್ಕನಿ ಆಲ್ರೆಡಿ ಆಕ್ಯುಪೈ ಆಗಿರೋದ್ರಿಂದ ಈ ಥರ ಆಗಿದೆ. ಇಲ್ಲ, ಆಲ್ರೆಡಿ ನೀವು ಫ್ಯೂಚರಲ್ಲಿ ಈ ಥರ ಬಂದರೂ ಕೂಡ ಹಿಂಗಿರ್ಬೋದು. ಒಂದು ಸೀಸನ್ ನೈಬರಿ ಬೇರೆ ಸಾಕಿದ್ದಾರೆ. ನಿಮಗೆ ನೋಡಿದ್ರಲ್ಲ ಟಿವಿ ಕ್ಯಾಬಿನೆಟ್ ಆ್ಯಂಡ್ ಕಿಚನ್ ಆಯಿತು. ಸೊ ಇವಾಗ ನೋಡಿದ್ರೆ ಕಾಮನ್ ಟಾಯ್ಲೆಟ್ ಇರುವಂಥದ್ದು. ಸೊ ಇದಾದ್ಮೇಲೆ ನಿಮ್ಗೊಂದು ಬೆಡ್ರೂಮ್ ಅಂತ ಹೇಳ್ಬೋದು ಸರ್. ಇದು ಬಂದ್ಬಿಟ್ಟು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ ಸರ್, ಇದು ಯೂಸ್ ಮಾಡಿರೋದು. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ನಿಮಗೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ, ಯಾಕಂದ್ರೆ 1 BHK ಅನ್ನೋಕ್ಕೋಸ್ಕರ ಸ್ಲೈಡಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಇದು ಅವ್ರ ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ ಸರ್. ವಿಂಡೋಸ್ ತೋರಿಸಿ, ಮೇನ್ ವಿಂಡೋಸ್ ಫುಲ್ ಉದ್ದಕ್ಕಿದೆ, ಅಂದರೆ ನಿಮಗೆ ಬೆಳಕು ಪರ್ಪಸ್ಗೆ ಏನಾದರೂ ನೋಡಿ, ವೆಂಟಿಲೇಷನ್ ವಿತ್ ಬೆಳಕು ಪರ್ಪಸ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮೇಲೂ ಕೂಡ ಕಬೋರ್ಡ್ಗಳಿದೆ ಆ್ಯಂಡ್ ನೀವೇನಾದ್ರೂ ಯೂಸ್ ಮಾಡದೇ ಇರುವಂಥದ್ದಿದ್ರೆ ಸೊ ಕೆಲವೊಂದನ್ನ ಯೂಸ್ ಮಾಡ್ಬೋದು. 1 BHK ತೋರಿಸಿದ್ದೀವಿ. ಇವಾಗ 2 BHK ನೋಡೋದಾದ್ರೆ ಮ್ಯಾಮ್ ಇದರಲ್ಲೂ ಕೂಡ ಯೂಸ್ ಮಾಡಿರೋದು ಟೀಕ್ ವುಡ್ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಟೀಕ್ ವುಡ್ ವಿತ್ ಬ್ರಾಸ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ ಸರ್. ಓಕೆ, ಸೊ ಇಲ್ಲಿ ಹಾಲ್ ನೋಡ್ಬೋದು ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಟಿವಿ ಯೂನಿಟ್ ಕೊಟ್ಟಿದ್ದೀರಾ ನಿಮಗೆ. ವುಡ್ ಫಿನಿಶ್ ಅಲ್ಲಿ ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ, ಯಾಕಂದ್ರೆ ಯಾರು ಆಕ್ಚುಲಿ ರೆಂಟಲ್ ಬಿಲ್ಡಿಂಗ್ ಟಿವಿ ಯೂನಿಟ್ ಪ್ರೊವೈಡ್ ಮಾಡಲ್ಲ, ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ, ಅದಾದ್ಮೇಲೆ ನಿಮಗೆ ಹಾಲಲ್ಲಿ ವಿಂಡೋ ಅಂತ ನೋಡೋದಾದ್ರೆ ಪ್ರೀಮಿಯಂ ಆಗಿರುವಂತಹ ವಿಂಡೋಸ್ಗಳು ಆ್ಯಂಡ್ ಇದು UPVC ವಿಂಡೋ ಸರ್, MS ವೀಲ್ ಗ್ರಿಲ್ ಕೊಟ್ಟಿದ್ದೀವಿ. ಓಕೆ, ಸೊ ಇದು 2 BHK ಇರೋದ್ರಿಂದ ಒಳ್ಳೆ ಸ್ಪೇಸಸ್ ಆಗಿದೆ. ಇದು ಕಿಡ್ಸ್ ರೂಮ್ ಸರ್. ಓಕೆ, ಇದು ಆಕ್ಚುಲಿ ಕಿಡ್ಸ್ ರೂಮ್ ನೋಡ್ತಾ ಇರ್ಬೋದು. ಸೊ ಸೆಕೆಂಡ್ ಮ್ಯಾಮ್ ಇದು ಬಾಲ್ಕನಿ ಕೊಟ್ಟಿದ್ದೀರಲ್ಲ, ಸೊ ಇದು ಯೂನಿಕ್ ಆಗಿದೆಯಲ್ಲ ಬಾಲ್ಕನಿ ಆ್ಯಂಡ್ ಬಾಲ್ಕನಿ ಪೂರ್ತಿ ಗ್ಲಾಸಸ್. ಹೌದು ಸರ್, ಅದು ಕೇಸ್ಮೆಂಟ್ ಡೋರ್ಸ್ ಪ್ರೊವೈಡ್ ಮಾಡಿರೋದು. UPVC ಕೇಸ್ಮೆಂಟ್ ಡೋರ್ ಪ್ರೊವೈಡ್ ಮಾಡ್ಕೊಂಡಿದ್ವಿ ಬಾಲ್ಕನಿಗೆ. ಜಿಮ್ನಿ ಎಲ್ಲ ನೀವೇ ಪ್ರೊವೈಡ್ ಮಾಡಿರೋದಾ? ಹಾಂ ಸರ್, ನಾವೇ ಪ್ರೊವೈಡ್ ಮಾಡ್ಕೊಡ್ತೀವಿ. ಕೌಂಟರ್ ಟಾಪ್ ಗ್ರಾನೈಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಇದೆಲ್ಲನೂ ಡ್ರಾವರ್ ಸರ್, ಸಾಫ್ಟ್ ಕ್ಲೋಸರ್ ಮಾಡ್ಕೊಂಡಿದ್ದೀವಿ. ಓಕೆ, ಸೆಕೆಂಡ್ ನೋಡೋದಾದ್ರೆ ಮ್ಯಾಮ್ ಇಲ್ಲೊಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀವಿ. ಸೊ ಇದು ಒಂದು ರೂಮು, ಇದೊಂದು ರೂಮ್ ಕೊಟ್ಟಿದ್ದೀವಿ ಸರ್. ಇದು ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದೀರಾ, ಸ್ಲೈಡಿಂಗ್ ಡೋರ್ಗಳು ಕೂಡ ಕೊಟ್ಟಿದ್ದೀರಾ. ಹೌದು ಸರ್. ಓಕೆ, ಆ್ಯಂಡ್ ಮಿರರ್ ನೋಡ್ತಾ ಇರ್ಬೋದು, ಕಬೋರ್ಡ್ಸ್ಗಳು ಕೂಡ ಇದೆ. ನಿಮ್ಮ ಥಿಂಗ್ಸ್ ಇದ್ರೆ ಇಲ್ಲಿ ಇಟ್ಕೋಬೋದು, ಮೇಕಪ್ ಐಟಮ್ಸ್ಗಳಿತ್ತು ಅಂತಂದರೆ. ಮ್ಯಾಮ್ ಇದು ಬೆಳಕು ಪರ್ಪಸ್ ಕೊಟ್ಟಿರೋದಾ ಅಥವಾ ಫ್ಯಾಷನ್ ಪರ್ಪಸ್ ಕೊಟ್ಟಿರೋದಾ? ಬೆಳಕು ವಿತ್ ಸ್ಟೈಲ್ ಬೋತ್, ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಇದು ಕೂಡ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ 2 BHK ಆ್ಯಂಡ್ 1 BHK ಮ್ಯಾಮ್ ಎಲ್ಲ ಫ್ಲೋರ್ಗೂ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಓಕೆ, ಸೊ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆಗಿರ್ಬೋದು, ಓನರ್ ಫ್ಲೋರ್ಗೂ ಕೂಡ ಇದೆ.
ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ ಆಯಿತು, ಈಗ ಥರ್ಡ್ ಫ್ಲೋರ್ ನೋಡೋದಾದರೆ ಸೊ ಓನರ್ ಹೌಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನು ಯೂನಿಕ್ ಆಗಿದೆ, ಸೊ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಏನೆಲ್ಲ ಡಿಸೈನಿಂಗ್ ಇದೆ ಸೊ ನೋಡೋಣ. ಫಸ್ಟ್ ನೋಡೋದಾದರೆ ಡೋರು. ಸೊ ಬೇರೆ ನೀವು ಕೆಳಗೆಲ್ಲ ನೋಡ್ಕೊಂಡು ಬಂದ್ರಿ, ಚಿಕ್ಕದಾಗಿತ್ತು, ಬಟ್ ಇದು ಕಸ್ಟಮೈಸ್ ಡೋರ್ ಆಗಿರೋದ್ರಿಂದ ಮ್ಯಾಮ್ ಎಷ್ಟಿದೆ? ಇದು 7x4 ಇದೆ ಸರ್. ಇದು ಡೈಮೆನ್ಷನ್ ಬಂದ್ಬಿಟ್ಟು ಕಸ್ಟಮೈಸ್ ಡಿಸೈನ್ ಕೂಡ ಓನರು ಕೇಳಿಸ್ಕೊಂಡು ಮಾಡಿಸ್ಕೊಂಡಿರೋದು ನಮ್ಮ ಆರ್ಕಿಟೆಕ್ಟ್ ಹತ್ರ. ಓಕೆ, ಸೊ ಇದೇ ಥರ ಬೇಕಂತ ಕಸ್ಟಮೈಸ್ ಮಾಡಿಸ್ಕೊಂಡಿದ್ರೆ ಸೊ ಡೋರು ಟೀ ಕುಡಲ್ ಆಗಿರೋದ್ರಿಂದ ಒಳ್ಳೆ ಪ್ರೀಮಿಯಮ್ ಆಗಿ ಕಾಣಿಸ್ಲಿ ಅಂತ ಹೇಳಿದ್ರು. ಒಳಗೆ ಬಂದ ಮಕ್ಕಳಿದ್ದಾರೆ, ಆಲ್ರೆಡಿ ಓನರ್ ಇದಾರಲ್ಲ, ಹಾಗಾಗಿ. ಸೊ ನೋಡಿದ್ರಿ ಹಾಲು ಸ್ಪೇಸಸ್ ಆಗಿದೆ. ಅದಾದಮೇಲೆ ನಿಮಗೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ಯೂನಿಕ್ ಆಗಿರುವಂಥದ್ದು, ಡೀಸೆಂಟ್ ಕಲರ್ಲಿರುವಂಥದ್ದು. ಸೊ ಅದರಲ್ಲೂ ಕೂಡ ನಿಮಗೆ ಒಂದು ಆಂಬಿಯನ್ಸ್ ಲೈಟು ಕೂಡ ಯೂಸ್ ಮಾಡಿದ್ದಾರೆ. ಸೊ ಟಿ ವಿ ಕ್ಯಾಬಿನೆಟ್ ಅಂತ ನೋಡೋದಾದ್ರೆ ಮ್ಯಾಮ್ ಇದು ಯೂನಿಕ್ ಆಗಿದೆಯಲ್ಲ? ಹೌದು ಸರ್, ಇದು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಪ್ರೊವೈಡ್ ಮಾಡಿರೋದು. ಇದು ಬಂದ್ಬಿಟ್ಟು ರಾಫ್ಟರ್ ಡಿಸೈನ್ ಸ್ಟೈಲ್. ಅಂದ್ರೆ ಇದು ಓನರ್ ಕಸ್ಟಮೈಸ್ ಮಾಡ್ಕೊಂಡಿರೋದು ಅಥವಾ ನೀವು? ಇಲ್ಲ, ಕಸ್ಟಮೈಸ್ ಮಾಡ್ಕೊಟ್ಟಿರೋದು ಸರ್. ಕೆಳಗಡೆ ಸ್ಟೋರೇಜ್ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ಏನಾದ್ರು ಎಲೆಕ್ಟ್ರಿಕ್ ಐಟಮ್ಸ್ ಕೂಡ ಯೂಸ್ ಮಾಡ್ತೀರಾ ಅಂತಂದ್ರೆ ಟಿವಿದು ಯೂಸ್ ಮಾಡ್ಬೋದು. ಟಿವಿ ಕ್ಯಾಬಿನೆಟ್ ಅಲ್ಲಿ ನೋಡೋದಾದ್ರೆ ನಿಮಗೆ ಬಾಲ್ಕನಿ ಇದೆ. ಬಾಲ್ಕನಿಲಿ ಏನಂತ ಅಂದ್ರೆ ಡಿಫ್ರೆಂಟ್ ಆಗಿರೋದು ಏನಂತಂದ್ರೆ ಬೇರೆ ಕಡೆ ನಾನು ನೋಡಿರೋವಂಥದ್ದು ಸೊ ಟೀಕು ಡೋರಲ್ಲಿ ಇಟ್ಟಿರ್ತಾರೆ, ಬಟ್ ಇಲ್ಲಿ ಯೂನಿಕ್ ಆಗಿರೋ ಒಂದು ಡೋರಲ್ಲಿ ಇದೆ ಗ್ಲಾಸ್. ಅದು ಕೂಡ ಇದೆ ಮ್ಯಾಮ್. ಹಾಗೆ ಇದು ಕೇಸ್ಮೆಂಟ್ ಡೋರ್ಸ್ ಅಂತಾರೆ ಸರ್, ಇದಕ್ಕೋಸ್ಕರ ಪ್ರೊವೈಡ್ ಮಾಡಿರೋದು ಬಾಲ್ಕನಿಗೋಸ್ಕರ. ಸೊ ಇಲ್ಲೂ ಗ್ಲಾಸ್ ಯೂಸ್ ಮಾಡಿದ್ದೀರಾ? ಹೌದು ಸರ್, ಹೌದು. ಸೇಫ್ಟಿ ಪರ್ಪಸ್ ಅಂದ್ರೆ ವಿತ್ ಸಿಟ್ಟಿಂಗ್ ಪರ್ಪಸ್ಗೋಸ್ಕರ ಮಾಡ್ಕೊಟ್ಟಿದೀವಿ ನಾವಿಲ್ಲಿ. ಸೊ ನೋಡ್ತಾ ಇರ್ಬೋದು, ಆರಾಮಾಗಿ ಕುತ್ಕೊಂಡು ಒಳ್ಳೆ ವ್ಯೂ ಮಾಡ್ಕೊಂಡು ಟೀಗಿ ಕುಡಿತೀರಾ ಅಂತಂದ್ರೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ಲ? ಹೌದು ಸರ್. ಹಾಲಲ್ಲಿ ಅಂಡ್ ಟಿವಿ ಕ್ಯಾಬಿನೆಟ್ಗೆ ಕನೆಕ್ಟ್ ಆಗಿರುವಂತ ಒಂದು ಯೂನಿಕ್ ಡಿಸೈನ್ ಇದೆ ಮ್ಯಾಮ್. ಇಲ್ಲಿ ಶೋ ಐಟಮ್ಸ್ ಕೂಡ ಇರೋದಲ್ಲ? ಸರ್, ಶೋ ಐಟಮ್ಸ್ ಏನಾದ್ರು ಇಟ್ಕೊಳ್ಳೋಕೋಸ್ಕರ ಇಲ್ಲೂ ಕೂಡ ಲೈಟ್ ಪ್ರೊವೈಡ್ ಮಾಡ್ಕೊಟ್ಟಿದೀವಿ ಸರ್. ಓಕೆ, ಇಲ್ಲಿ LED ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕೂಡ ನಿಮಗೆ ಯೂನಿಕ್ ಆಗಿ ಕಾಣುವಂಥದ್ದು. ಸೊ ಹಾಗೆ ಬಂದ್ರೆ ಒಂದು ದೇವ್ರ ಮನೆ ಅಂತ ನೋಡ್ಬೋದು. ಮಾರ್ಬಲ್ ಅಲ್ಲ ಮ್ಯಾಮ್? ಹೌದು ಸರ್, ಓಪನ್ ಪೂಜಾ ರೂಮ್ ಮಾಡಿರೋದು ಇದು. ಓಕೆ, ಡಿಸೈನ್ಗೋಸ್ಕರ ಗೋಲ್ಡ್ ಬ್ಲೀಡಿಂಗ್ ಕೊಟ್ಟಿದ್ದೀವಿ ಸರ್. ಓ ಸೂಪರ್. ಇದು ಯೂಸ್ ಮಾಡಿರೋದು ಟೈಲ್ಸ್ ಅಲ್ಲ? ಹೌದು ಸರ್, ಹೌದು. ಓಕೆ, ಕೆಳಗಡೆ ಪೂಜಾ ಐಟಮ್ಸ್ಗೋಸ್ಕರ ಸ್ಟೋರೇಜ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಓಕೆ, ಅಂದರೆ ನೀವು ಪೂಜೆ ಐಟಮ್ಗಳು ಇಡ್ತೀರಲ್ಲ, ಗನ್ ಕಡಿ, ಕರ್ಪೂರ, ಪ್ಲೇಟು, ಅದೇ ಅದೆಲ್ಲ ಆರತಿ ತಟ್ಟೆಗಳು ಎಲ್ಲ ಯೂಸ್ ಮಾಡೋದು. ಇದಾದ್ಮೇಲೆ ನೋಡೋದಾದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಮ್ಯಾಮ್? ಹೌದು ಸರ್, ಅದು ಮಾಸ್ಟರ್. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಅದರಲ್ಲೂ ಕೂಡ ನಿಮಗೆ ಇದರಲ್ಲಿ ಸ್ಲೈಡಿಂಗ್ ಇಲ್ಲ, ಬಟ್ ಕಬೋರ್ಡ್ಸ್ ಎಲ್ಲ ಬಂದು ಯೂನಿಕ್ ಡಿಸೈನ್ ಇರುವಂತದ್ದು. ಇದು ಕೂಡ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ವಿಂಡೋ ನೋಡಿದ್ರೆ ಯೂನಿಕ್ ಕಲರ್ ಇದೆ. ಅಂಡ್ ಯೂನಿಕ್ ಅಲ್ಲಿ ನಿಮಗೆ ಇದು ಮ್ಯಾಮ್ ಇದ್ರ ಬಗ್ಗೆ ಹೇಳೋದಾದ್ರೆ ಅದು ಬಂದ್ಬಿಟ್ಟು 2 ರೈಲ್ಸ್ ಕೊಟ್ಟಿದ್ದೀವಿ ಸರ್. ಅದು ಒಂದು ಮಾಸ್ಕಿಟೋ ಮೆಶ್ ಪ್ರೊವೈಡ್ ಮಾಡಿದ್ವಿ ವಿತ್ MS ಗ್ರಿಲ್ಸ್ ಸೇಫ್ಟಿಗೋಸ್ಕರ. ಯಾಕಂದ್ರೆ ಬೆಡ್ರೂಮ್ ಅಲ್ವಾ, ಅಲ್ಲಿ ಕುತ್ಕೊಂಡಿರ್ತಾರೆ, ಏನು ಆ ಕಡೆ ಬೀಳೋದಾಗ್ಲಿ, ಅದಕ್ಕೋಸ್ಕರ ಗ್ರಿಲ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಓಕೆ, ಅದರಲ್ಲೂ ಕೂಡ ನಮಗೆ ಬ್ಲೂ ಟಿಂಟೆಡ್ ಒಂದು ಪರ್ಪಸ್ ಇರುವಂತದ್ದು. ಅಂದ್ರೆ ತುಂಬಾ ಬಿಸಿಲು ಬರ್ತಿದೆ ಅಂತಂದ್ರೆ ಅಷ್ಟು ಒಳಗಡೆ ಏನು ಅಬ್ಸರ್ವ್ ಆಗಲ್ಲ ಒಳಗಡೆ. ಸೊ ಆಗಿದೆ. ಮೇಲೆ ರೂಟ್ ನೋಡ್ತಾ ಇರ್ಬೋದು ಹಾಗೆ. ಸೊ ಫ್ಯಾನ್ ಎಲ್ಲ ನೀವೇ ಹಾಕ್ಸಿರೋ ಅಥವಾ? ಇಲ್ಲ ಸರ್, ನಮ್ದೆಲ್ಲ ಕಂಪ್ಲೀಟ್ ಇಂಟೀರಿಯರ್ ನಾವೇ ಮಾಡ್ಕೊಟ್ಟಿರೋದು. ಮ್ಯಾಮ್ ಎಲ್ಲ ನಾನು ಇನ್ನೊಂದು ಯೂನಿಕ್ ಆಗಿ ಅಬ್ಸರ್ವ್ ಮಾಡೋದು ಇಷ್ಟೇನೆ, ಎಲ್ಲ ವಿಂಡೋಗಳಲ್ಲಿ ಬೇರೆ ಕಡೆ ನಿಮಗೆ ಮನೆಗಳಲ್ಲಿ ಇಲ್ಲಿಂದ ಆಚೆ ಕೊಡ್ತಾರೆ, ಇಷ್ಟುದ್ದ ವಿಂಡೋ ಕೊಡ್ತಿರಲ್ಲ ನೀವು? ಹೌದು ಸರ್. ಏನ್ ಪರ್ಪಸ್ ಆಗಿ? ಡಿಸೈನ್ ಪರ್ಪಸ್ ಅಥವಾ ಕಸ್ಟಮೈಸ್? ಲೈಟ್ಗೋಸ್ಕರನ ಕೊಡ್ತೀವಿ. ಈಗ ಇಲ್ಲಿ ಒಳಗಡೆ ಇದ್ರೂ ಕೂಡ ನಾವು ಫ್ಯಾನ್ ಹಾಕೋ ಅವಶ್ಯಕತೆ ಇರಲ್ಲ. ಆಚೆಯಿಂದ ನ್ಯಾಚುರಲ್ ವೆಂಟಿಲೇಷನ್ ಲೈಟ್ ಪ್ರೊವೈಡ್ ಆಗುತ್ತೆ. ಓಕೆ, ಕಸ್ಟಮೈಸ್ ಅಂತಾನೂ ಕೂಡ ಹೇಳ್ಬೋದು. ಸೊ ಇದು ನೋಡಿದ್ರೆ ವಾಶ್ರೂಮು. ಸೊ ತೋರಿಸ್ಬೋದಾ? ಆಕ್ಚುಲಿ ಇದು ಬಂದ್ಬಿಟ್ಟು ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಮಾಡಿರೋದು ಸರ್. ಈ ಯೂನಿಕ್ ಆಗಿದೆಯಲ್ಲ ಮ್ಯಾಮ್ ಇದ್ರಲ್ಲೇ ನಿಮ್ಮದು. ಸ್ಟೋರೇಜ್ ಕೂಡ ಇದೆ ನೋಡ್ತಾ ಇರ್ಬೋದು. ಆ ಕಡೆ ಬಂದ್ಬಿಟ್ಟು ವೆಟ್ ತರ ಸರ್, ಅಲ್ಲಿರೋ ನೀರು ಈ ಕಡೆ ಎಂಟರ್ ಆಗಬಾರ್ದು ಅನ್ನೋಕ್ಕೋಸ್ಕರ ಮಿಡ್ಲಲ್ಲಿ ವಾಲ್ ಪ್ರೊವೈಡ್ ಮಾಡಿರೋದು. ಸೊ ಅವಾಗಲೇ ನೋಡೋದು ಮಾಸ್ಟರ್ ಬೆಡ್ರೂಮ್ ಆಯಿತು. ಇವಾಗ ಕಿಚನ್ ಪರ್ಪಸ್ ನೋಡೋದಾದ್ರೆ ಸೊ ನೋಡ್ತಾ ಇರ್ಬೋದು ಕಿಚನ್ ಯಾವ ಥರ ಸ್ಪೇಸಸ್ ಆಗಿದೆ ಅಂತ. ಮ್ಯಾಮ್ ಇದು ಗ್ಯಾಸ್ ಎಲ್ಲ ನೀವೇ ಪ್ರೊವೈಡ್ ಮಾಡಿರೋದಾ? ಹೌದು ಸರ್, ಕಂಪ್ಲೀಟ್ ನಾವೇ ಪ್ರೊವೈಡ್ ಮಾಡ್ಕೊಟ್ಟಿರೋದು. ಸೊ ಅದು ಬ್ರಾಂಡೆಡ್ನೇ ಪ್ರೊವೈಡ್ ಮಾಡಿರ್ತೀರಾ. ಮ್ಯಾಮ್ ಇನ್ನೊಂದು ವಾಸ್ತು ಪ್ರಕಾರ ಕಿಚನ್ ಇದೇ ಸೈಡಲ್ಲಿ ಇರಬೇಕು, ದೇವ್ರ ಮನೆ ಇದೇ ಸೈಡ್ ಇರಬೇಕು, ಅಗ್ನಿ ಮೂಲೆ ವಾಯು ಮೂಲೆ ಅಂತ ಏನೋ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅಗ್ನಿ ಮೂಲೆಯಲ್ಲೇ ಕಿಚನ್ ಕೊಟ್ಟಿರೋದು. ಯಾಕಂದ್ರೆ ಓನರ್ ಬಂದ್ಬಿಟ್ಟು ಕುಬೇರ ಮೂಲೆಯಲ್ಲಿ ಮಲ್ಕೊಬೇಕಂತ, ಅದಕ್ಕೋಸ್ಕರ ಮಾಸ್ಟರ್ ಬೆಡ್ರೂಮ್ ನಾವು ಕುಬೇರ ಮೂಲೆಯಲ್ಲೇ ಪ್ರೊವೈಡ್ ಮಾಡ್ಕೊಟ್ಟಿರೋದು. ಆಸ್ ಪರ್ ವಾಸ್ತು ಪ್ರಕಾರ ನಾವು ಈ ಬಿಲ್ಡಿಂಗ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮಾಡಿರೋದು ಸರ್. ಓಕೆ, ಅಂತಂದ್ರೆ ಈ ಬಿಲ್ಡಿಂಗ್ ಮಾಡ್ಬೇಕಾದ್ರೂ ವಾಸ್ತು ಪ್ರಕಾರ, ಬಟ್ ವಾಸ್ತು ಪ್ರಕಾರ ಅಂತ ಬಂದಾಗ ಸೊ ಈಗ ಜ್ಯೋತಿಷ್ಯಗಳು ಕೆಲವರು ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಅಂದ್ರೆ ಇವ್ರು ಮಾಡ್ಸಿ ಅಂದ್ರೆ ಈಗ ಓನರೇ ಕೊಡ್ತಾರ ಅಥವಾ? ನಮ್ದು ಆಫೀಸ್ ಅಲ್ಲಿ ಬಂದ್ಬಿಟ್ಟು ಡಿಸೈನ್ ಟೀಮ್ ಮತ್ತೆ ಆರ್ಕಿಟೆಕ್ಟ್ ಟೀಮ್ ಇದೆ ಸರ್. ಅವ್ರೇನ್ ಆಸ್ ಪರ್ ವಾಸ್ತು ಅದೆಲ್ಲ ಕೊಡ್ತಾರೆ, ಅದನ್ನ ಓನರಿಗೆ ಪ್ರೊವೈಡ್ ಮಾಡ್ತೀವಿ ಸರ್. ಅವ್ರಿಗೆ ಓಕೆ ಅಂದ್ಮೇಲೆ ನಾವು ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದು. ಸೊ ವಾಸ್ತು ಪ್ರಕಾರನೇ ಕಟ್ಟಿರೋದು. ಕಿಚನ್ ಅಂತ ನೋಡಿದ್ರೆ ಇನ್ನೊಂದು ಮ್ಯಾಮ್ ಇದ್ರ ಬಗ್ಗೆ ಹೇಳಿ, ಹೆಂಗ್ ಯೂನಿಕ್ ಆಗಿದೆ ಅಂತಂದ್ರೆ ನೀವು ಒಂದು ದೇವ್ರ ಮನೆ ನೋಡು ಫೀಲ್ ಆಗುತ್ತೆ, ಅಡಿಗೆ ಮನೆ ನೋಡಿದ್ರೆ. ಎಲ್ಲ ನಾವು ಗ್ಲಾಸಿ ಫಿನಿಶ್ ಕೊಟ್ಟಿರೋದು. ಅದು ಬಂದ್ಬಿಟ್ಟು ಸ್ಟೋರೇಜ್ಗೆಲ್ಲ ನಾರ್ಮಲ್ ಆಗಿ ಯೂಶಲಿ ಲ್ಯಾಮಿನೇಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ನಾವು ಬಂದ್ಬಿಟ್ಟು ಗ್ಲಾಸಿ ಕೊಟ್ಟಿರೋದು. ಇದೆಲ್ಲ ಪ್ರೊಫೈಲ್ ಇದು ಬರುತ್ತೆ ಸರ್. ಈಗೆಲ್ಲ ಓಪನ್ ಅಬಲ್ಲೇ ಮಾಡ್ತಾರೆ, ಹಂಗಾಗಿ ನಾವು ಡಿಫ್ರೆಂಟ್ ಸ್ಟೈಲ್ ಯೂಸ್ ಮಾಡ್ಕೊಂಡಿರೋದು. ಇಲ್ಲಿ ನೋಡಿದ್ರೆ ನೀವು ಇಲ್ಲೂ ಕೂಡ ನಾವು ಡಿಫ್ರೆಂಟ್ ಶಟರ್ ತರ ಮಾಡ್ಕೊಂಡಿದೀವಿ. ಇದು ಸೊ ಸೂಪರ್ ಮ್ಯಾಮ್. ಇದು ಬಂದ್ಬಿಟ್ಟು ಇಲ್ಲಿ ವಾಶ್ ಬೇಸಿನ್ ಬರುತ್ತೆ ಸರ್. ಇಲ್ಲಿ ಏನಾದ್ರು ಸ್ಟೋರೇಜ್ ಎಕ್ವಿಪ್ಮೆಂಟ್ಸ್ ಇಟ್ಕೊಬಹುದು, ಏನಾದ್ರು ಐಟಮ್ಸ್. ಓಕೆ, ಇದು ಕಾಮನ್ ವಾಶ್ರೂಮ್ ಸರ್. ಓಕೆ, ಯಾರಾದ್ರೂ ಗೆಸ್ಟ್ ಬಂದಿದ್ದಾರೆ ಅಂತಂದ್ರೆ ಸೊ ಇಮಿಡಿಯೇಟ್ ಆಗಿ ನಿಮ್ಮ ರೂಮ್ಗೆ ಹೋಗಕ್ಕಾಗಲ್ಲ, ಸೊ ಅವಾಗ ಇದು ಯೂಸ್ ಮಾಡ್ಕೋಬಹುದು. ಮೆಟೀರಿಯಲ್ ಅಲ್ಲಿ ಬಂದ್ಬಿಟ್ಟು ಜಾಗ್ವಾರ್ ಯೂಸ್ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟ್ ಸೀಲಿಂಗ್ ತನಕ ಟೈಲ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಓಕೆ,
ಓನರ್ಗೆ ಮಾತ್ರ ಹಿಂಗೆ ಮಾಡಿಕೊಟ್ರೆ ಹೇಗೆ ಹಾಂ ರೆಂಟು ಬರೋರ್ಗು ಮಾಡ್ಕೊಡ್ಬೇಕು ಹಿಂಗೆ ಅವಾಗ ಜಾಸ್ತಿ ರೆಂಟ್ ಕೇಳ್ತಾರೆ ಇದೆ ಸರ್. ಓಕೆ ಓಕೆ ಇದು ನೋಡೋದಾದ್ರೆ ಸೊ ಒಂದು ರೂಮ್ ಅಂತಾನು ಕೂಡ ಹೇಳ್ಬೋದು. ರೂಮಲ್ಲಿ ನಿಮಗೆ ಮ್ಯಾಮ್ ಈ ಒಂದು ಏರಿಯಾ ಪರ್ಟಿಕ್ಯುಲರ್ ಏನಕ್ಕೆ ಯೂಸ್ ಮಾಡೋಕ್ಕೆ? ಆ್ಯಕ್ಚುಲಿ ಇಲ್ಲೇನಾದ್ರು ಬೆಡ್ ಇಟ್ಕೊಬೋದಲ್ಲ ಸರ್, ಅಕಸ್ಮಾತ್ ಸ್ಟೂಡೆಂಟ್ಸ್ ಆದರೆ ಸ್ಟಡಿ ಟೇಬಲ್ ಥರನೂ ಹಿಡ್ಕೊಂಡು ವಿಂಡೋ ಇಂದಾನೆ ಕುತ್ಕೊಂಡು ಇಲ್ಲಿ ನೋಡ್ಕೊಂಡು ಸಿಟ್ಟಿಂಗ್ ಏರಿಯಾ ಥರ ಮಾಡ್ಕೊಬೋದು, ಸ್ಟಡಿ ಏರಿಯಾನು ಅನ್ಕೊಬೋದು, ಆ ರೀತಿ ಮಾಡ್ಕೊಂಡಿರೋದು ಸರ್. ಇದು ಇನ್ನೂ ಆನ್ಗೋಯಿಂಗ್ ಆಗ್ತಾ ಇದೆ, ಸ್ವಲ್ಪ ಕಂಪ್ಲೀಟ್ ಆಗಬೇಕು. ಇದು ಬಂದ್ಬಿಟ್ಟು ಸ್ಲೈಡಿಂಗ್ ಡೋರು, ಕನ್ಸೀಲ್ಡ್ ಹ್ಯಾಂಡಲ್ ನೋಡಿ ಇಲ್ಲಿ ಮಾತ್ರ ಇದೆ ಸ್ಲೈಡಿಂಗ್ ಡೋರ್. ಸೊ ನೋಡ್ತಾ ಇರ್ಬೋದು ಸ್ಲೈಡಿಂಗ್ ಡೋರ್ ಇದೆ, ಮೇಲೆ ಕಬೋರ್ಡ್ ಕೊಟ್ಟಿದ್ದಾರೆ. ಇನ್ ಕೇಸ್ ಕೆಲವೊಂದು ಯೂಸ್ ಮಾಡಲ್ಲ ಅಂತಂದ್ರೆ ಸೊ ಅದನ್ನ ಯೂಸ್ ಮಾಡ್ಬೋದು. ಇದೇ ಮ್ಯಾಮ್ ಇದು ಇನ್ನೂ ಯುನೀಕ್ ಆಗಿದೆ ಇದು. ಹೌದು ಸರ್, ಹೌದು. ಡಿಫ್ರೆಂಟ್ ಸ್ಟೈಲೇ ಪ್ರೊವೈಡ್ ಮಾಡ್ಕೊಟ್ಟಿದ್ವಿ ಕಸ್ಟಮರ್ಗೋಸ್ಕರ, ಕ್ಲೈಂಟಿಗೋಸ್ಕರ. ಅದು ಇನ್ನೊಂದು ಏನಂತಂದ್ರೆ ಅಷ್ಟು ಜಾತ್ರೆ ಇಲ್ಲ, ಕೆಲವೊಂದನ್ನೆಲ್ಲ ಜಾತ್ರೆ ಮಾಡಿರ್ತಾರೆ, ಬಟ್ ಅಫಿಷಿಯಲ್ ಆಗಿ ಪ್ರೀಮಿಯಂ ಆಗಿ ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ. ಸೊ ನೋಡಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಆಂಬಿಯನ್ಸ್ ಲೈಟ್ ಹಾಕ್ತಾರೆ, ಬಟ್ ಯೂನಿಕ್ ಆಗಿ ಇವರು ಇನ್ನೊಂಥರ ಲೈಟ್ ಯೂಸ್ ಮಾಡಿದ್ದಾರೆ. ಹೌದು ಸರ್. ಮಿನಿ ಹೆಡ್ಲೈಟ್ಗಳನ್ನ ಹಾಕಿ ಒಂದು ಡಿಸೈನ್ ಯೂನಿಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಡೆಸ್ಟ್ ಆಗಿದೆ. 4th ಫ್ಲೋರ್ವರೆಗೂ ಲಿಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಟೆರೆಸು ಬರಬೇಕು ಅಂದ್ರೂ ಕೂಡ ಸೊ ನೀವು ಲಿಫ್ಟಲ್ಲೇ ಬರ್ಬೋದು. ಮ್ಯಾಮ್ ಇನ್ನೊಂದು ಟೆರೆಸಲ್ಲೂ ಕೂಡ ಇದು ಯೂನಿಕ್ ಆಗಿರುವಂಥ ಗ್ಲಾಸ್ ಯೂಸ್ ಮಾಡಿ ಮತ್ತೆ ಒಂದು ಗ್ರಿಲ್ನ ಯೂಸ್ ಮಾಡಿದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಸರ್, ಇದು ಬಂದ್ಬಿಟ್ಟು SS ಯೂಸ್ ಮಾಡಿರೋದು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ ಅದಕ್ಕೆ, ಯಾಕಂದರೆ ಬಿಲ್ಡಿಂಗ್ ಎಲಿವೇಶನಲ್ಲಿ ಚೆನ್ನಾಗಿ ಕಾಣಿಸಿದೆ. ಯಾಕಂದರೆ ನಮ್ಮದು ಪ್ರತಿ ಫ್ಲೋರಲ್ಲೂ ನಾವು ಗ್ಲಾಸು SS ಸ್ಟೀಲ್ ಯೂಸ್ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರನೂ ಕೂಡ ನಾವು ಟೆರೆಸಲ್ಲೂ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದು ಒಂದು ಔಟ್ಸೈಡ್ ನೋಡೋದಾದ್ರೆ ಒಳ್ಳೆ ಡಿಸೈನಿಂಗ್ ಔಟ್ಲುಕ್ ಕಾಣುವಂಥದ್ದು. ಸೊ ಟಫಾಂಗ್ ಗ್ಲಾಸ್ ಅಂತ ಯೂಸ್ ಮಾಡಿರೋದು ಆಲ್ಮೋಸ್ಟ್ ಆವಾಗಲೇ ಹೇಳಿದ್ದಾರೆ, ನಾನೇನು ಹೇಳಿದೆ. ಬರೀ ಇನ್ನೊಂದು ಮಿನಿ ರೂಮ್ ಕೊಟ್ಟಿದ್ದಾರೆ. ಆ್ಯಂಡ್ ಮಿನಿ ರೂಮ್ನ ನೀವು ಸೊ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತಂದರೆ ಸ್ಟೋರ್ ರೂಮ್ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಮ್ಯಾಮ್ ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? ಆ್ಯಕ್ಚುಲಿ ಇದಕ್ಕೆ ಮೇಲ್ಗಡೆ ಒಂದು ಮೇಂಟೆನೆನ್ಸ್ ರೂಮ್ ಇದೆ ಸರ್, ಲಿಫ್ಟ್ಗೋಸ್ಕರ. ಅದಕ್ಕೋಸ್ಕರ ಇದನ್ನು ಪ್ರೊವೈಡ್ ಮಾಡ್ಕೊಂಡು ಇವರೇ ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ನಾವು ಕೊಟ್ಟಿರೋ ಸರ್ವಿಸ್ ಎಲ್ಲ ಹೆಂಗಿದೆ ಅಂತ ನೀವು ಇವ್ರ ಹತ್ರನೇ ಒಂದ್ಸಲ ಎಕ್ಸ್ಪೀರಿಯನ್ಸ್ ಕೇಳ್ಬೋದು ಸರ್ ನೀವು. ಮ್ಯಾಮ್ ಇವಾಗ ರೈಸನ್ ಬಿಲ್ಡರ್ಸ್ ಅವರು ನಿಮಗೆ ಮಿನಿ ಅಪಾರ್ಟ್ಮೆಂಟ್ನ ಕಟ್ಕೊಂಡಿದ್ದಾರೆ. ಸೊ ಒಂದು ಕಡೆ ನೋಡಿದ್ರೆ ಬಾಡಿಗೆ ಬರೋ ಥರ, ಒಂದು ನಿಮಗೆ ಓನ್ ಯೂಸ್ಗೆ ಅಂತಲೇ ಮಾಡಿದ್ದಾರೆ. ಬಟ್ ಇಲ್ಲಿ ಕಸ್ಟಮೈಸ್ ಅನ್ನೋದು ತುಂಬ ಇದೆ ನಿಮ್ಮ ಕಡೆ, ಅಂದರೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಏರಿಯಾ ಈ ಕಡೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ದೇವ್ರ ಮನೆ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಇವರು ಯೂಸ್ ಮಾಡಿರುವಂಥ ಪ್ರೀಮಿಯಂ ಐಟಮ್ ಆಗಿರ್ಬೋದು. ಸೊ ಇವರ ಸರ್ವಿಸ್ ಹೇಗಿದೆ ಆ್ಯಂಡ್ ನಿಮಗೆ ವಾಸ್ತು ಪ್ರಕಾರ ಅಂತ ಮೊದಲೇ ಕೇಳಿದ್ದೀನಿ. ಸೊ ನೀವು ಹೇಳ್ದಂಗೆ ಮಾಡಿಕೊಟ್ಟಿದ್ದಾರಾ? ಮಾಡಿದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಹೇಳಿದ ನಾವು ಹೇಳಿದ ಥರನೇ ಇನ್ನೂ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ಇವ್ರು ಹೇಳೋದು ಅಂತಂದ್ರೆ ನಾವು ಹೇಳ್ಕೊಡ್ತೀವಿ, ನಾವು ಹಿಂಗೆ ಹೇಳಿದ್ವಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ 5G 6G ಅಂತ ಹೇಳಿದೆ, ಅವಾಗಲೇ ಗೊತ್ತಾಗೋಗಿದೆ ಅಂತ ಅನ್ಕೊಳ್ತೀನಿ. ಮ್ಯಾಮ್ ಇನ್ನೊಂದು ಇವರು ಕೋರ್ಡಿನೇಟ್ ಯಾವ ಥರ ಮಾಡ್ತಾ ಇದ್ರು, ಹೇಳಿ ಟೈಮ್ ಆನ್ ಟೈಮ್ ಕರೆಕ್ಟಾಗಿ ಎಲ್ಲ ಮಾಡ್ಕೊಟ್ಟಿದ್ದಾರೆ? ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಹೇಳಿ ಟೈಮ್ಗೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕಿಚನ್ ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಏಕೆಂದರೆ ಫಸ್ಟ್ ನೋಡಿದ್ರೆ ನನಗೆ ದೇವ್ರ ಮನೆಗಿಂತ ಕಿಚನ್ ತುಂಬಾನೇ ಇಷ್ಟ ಆಗೋಯ್ತು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇಂಟೀರಿಯರ್ ಎಲ್ಲನೂ ಅವರು ಚೆನ್ನಾಗಿಲ್ಲ. ಓಕೆ, ಸೊ ಏನಾದ್ರು ವ್ಯೂವರ್ಸ್ಗಳು ನೋಡ್ತಾ ಇರೋರು ಏನಾದ್ರು ಇನ್ ಕೇಸ್ ಮಾಡಿಸ್ಕೋಬೇಕು ಅಂತ ಅನ್ನೋರು ತುಂಬಾ ಜನ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಮಾಡಿಸ್ಕೋಬಾರ್ದು, ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೀವು ಮಾಡ್ಸಂದ್ರೆ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೊಟ್ಟಿದ್ದಾರೆ, ನೀವು ಮಾಡೋದ್ರೆ ಮಾಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸರ್ ಇವಾಗ ಮ್ಯಾಮ್ ಹೇಳಿದ್ದಾರೆ, ಸೊ ಇನ್ನೂ ಕೆಲವರು ನೋಡ್ತಾ ಇರೋರು ಏನಾದ್ರು ಅವ್ರಿಗೂ ಹೇಳೋದಾದ್ರೆ ಮಾಡಿಸ್ಕೋಬೇಕು ಅಂದ್ರೆ ಏನು ಹೇಳ್ತೀರಾ? ಮಾಡ್ಕೋಬೋದು. ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಕೊಡೋಕ್ಕೆ ಇದನ್ನು ಮಾಡ್ತಾರೆ ಎಲ್ಲ. ಓಕೆ, ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿಕೊಡ್ತಾರೆ, ಅದನ್ನು ಹೇಳಿದ ಪ್ರಕಾರ ಕರೆಕ್ಟಾಗಿ ಮಾಡ್ತಾರೆ. ಇನ್ನು ಅದಕ್ಕಿಂತ ಚೆನ್ನಾಗೇ ಮಾಡೋಕ್ಕೆ ಅವರು ಪ್ರಯತ್ನ ಮಾಡಿ ಮಾಡಿಕೊಡ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸರ್ ನಿಮ್ಮ ನೇಮು? ಸಿದ್ದರಾಜು. ಥ್ಯಾಂಕ್ ಯು ಸರ್.